ಸಾಮಾಜಿಕವಾಗಿ ನಿಮ್ಮನ್ನ ದುಸ್ಥಿತಿಗೆ ತಳ್ತವೆ, ದೈಹಿಕವಾಗಿ ನಿಮ್ಮನ್ನ ದುಸ್ಥಿತಿಗೆ ತಳ್ತವೆ, ಮಾನಸಿಕವಾಗಿ ನಿಮ್ಮನ್ನ. ಭೂಮಿ ಬೆಳೆಯೋದಿಲ್ಲ, ಇನ್ನು ಕಡಿಮೆ ಆಗ್ತಾ ಇದೆ. ಆ ಎನ್ವಿರಾನ್ಮೆಂಟ್ ನ ಉಳಿಸ್ಕೋಬೇಕು. ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇವತ್ತು ಯಾಕೆ ಬರ್ಬೇಕಾಗಿತ್ತು ಸಾಹೇಬ್ ನಿಮ್ಮವರಿಗೆ? ಇವತ್ತು ಅವ್ರಿಗೆ ಕೆಲಸ ಇರಲಿಲ್ಲ. DSP ಸಾಹೇಬರಿಗೆ ಎಷ್ಟು ಕೆಲಸ ಇರ್ತವೆ, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಕೆಲಸ ಇರ್ತವೆ. ವಿಮಲ್ ಎಲ್ಲ ಹೇಳ್ತಾ ಇದ್ರಲ್ಲ, ವಿಮಲ್ ಅದರ ಜೊತೆಗೆ ಇಲ್ಲಿ ಇತ್ತಿತ್ತಲಾಗಿ ಸ್ವಲ್ಪ ಗಾಂಜಾನು ಕೂಡ ಪ್ರವೇಶ ಮಾಡ್ತಾ ಇದೆ. ಈ ವ್ಯಸನಕ್ಕೆ ಕಾರಣ ಏನು? ಇದಕ್ಕೆಲ್ಲ ಸಾಕಷ್ಟು ಕಾರಣಗಳಿದ್ದಾವೆ. ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಿಂದ ಅಥವಾ ಇತ್ಯಾದಿ ಯಾವುದೇ ಸಮಸ್ಯೆ ಇರಲಿ, ಓದೋದಾಗಲಿ ಅಥವಾ ಅವರ ಉದ್ಯೋಗದಲ್ಲಾಗಲಿ ಅಥವಾ ಬೇರೆ ವ್ಯವಹಾರದಲ್ಲಾಗಲಿ ಏನಾದರೂ ಒತ್ತಡಗಳು ಬಂದರೆ ಅದಕ್ಕೂ ಕೂಡ ಈ ವ್ಯಸನಕ್ಕೆ ದಾಸನಾಗುವ ಸಾಧ್ಯತೆ ಇದೆ. ಜೊತೆಗೆ ಈ ಬಾಲ್ಯಾವಸ್ಥೆಯಲ್ಲಿ ಕೆಲವೊಂದು ದೌರ್ಜನ್ಯಗಳಿರ್ತವೆ, ಅದು ಕೂಡ ಒಂದು ಕಾರಣ. ಆಮೇಲೆ ನೆಕ್ಸ್ಟ್ ಈಸ್ ಎಕ್ಸ್ಪೆರಿಮೆಂಟಲ್ ಗ್ರೂಪ್. ಎಲ್ಲರೂ ಚೆನ್ನಾಗಿರ್ತೀರಿ, ಯಾವುದೋ ಒಂದು ಗ್ರೂಪ್ ಇರ್ತದೆ, ಅವರು ಮೋಜು ಮಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಸದ್ಯ ಇಲ್ಲಿ ಮದ್ಯ ಅಂತಲೇ ತೆಗೆದುಕೊಳ್ಳೋಣ. ಮದ್ಯ ಸಣ್ಣದಾಗಿ ಗಾಂಜಾ ತೊಗೊತಾರೆ, ಇವನು ಅವನಿಗೆ ಆಹ್ವಾನ ಮಾಡ್ತಾರೆ. 2 ಥರ ಗ್ರೂಪ್ ಇದೆ. ಒಳ್ಳೆ ಗ್ರೂಪ್ ಇದೆ ಸ್ಟೂಡೆಂಟ್ಸ್ಗಳಲ್ಲಿ ಅಥವಾ ಫ್ರೆಂಡ್ಸಲ್ಲಿ, ಕೆಟ್ಟ ಗ್ರೂಪ್ನೂ ಇದೆ. ಕೆಟ್ಟ ಗ್ರೂಪು ಭಾಳ ಕಡಿಮೆ. ಅದೇ ಏನಂದರೆ ಅದನ್ನು ತಮ್ಮ ಕಡೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಾ ಏನಾಗಲ್ಲ, ತಗೋ ಸ್ವಲ್ಪ ಅಂತ ಹೇಳ್ಕೊಂತ ಮೇಲೆ ಸ್ಟಾರ್ಟ್ ಆಗ್ತದೆ. ಸಣ್ಣದಾಗ್ತಾ ದೊಡ್ಡದಾಗ್ತಾ ಇಡೀ ವ್ಯವಸ್ಥೆ ಎಲ್ಲ ತನ್ನ ಆರೋಗ್ಯ, ತನ್ನ ಜೀವನ, ತನ್ನ ಕುಟುಂಬ ಎಲ್ಲ ಹಾಳಾಗಿ ಹೋಗ್ತದೆ. ಆಮೇಲೆ ಓದಿನ ಒತ್ತಡದಲ್ಲಿ ಇಲ್ಲಿ ಯಾರು ಆ ಥರ ಮಾತುಗಳನ್ನ ಮಾಡೋದಂತ ನನಗೆ ಗೊತ್ತಿದೆ. ಮೋಜು ಮಸ್ತಿ ಇದನ್ನು ಏನಾಗ್ತದೆ ಕುಡಿತದಿಂದ ಅಥವಾ ಈ ಡ್ರಗ್ಸ್ಗಳನ್ನ ತೆಗೆದುಕೊಂಡ್ರಿಂದ ಅಂದರೆ ಮುಖ್ಯವಾಗಿ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ತೊಂದರೆಗಳಾಗ್ತವೆ. ಹಿಂದೆ ನೋಡ್ತಾ ಇದ್ದೀವಿ ನಾವು, ಪೈಲ್ವಾನ್ಗಳ 70 ವರ್ಷ 80 ವರ್ಷ 100 ವರ್ಷದವರೆಗೂ ಬದುಕ್ತಾ ಇದ್ರು. ಒಂದೊಂದು ಕ್ವಿಂಟಲ್ ಮೂಟೆಯನ್ನು ಒಬ್ಬೊಬ್ಬರು ಎತ್ತಾ ಇದ್ರು. ಈಗ ನಾವೆಲ್ಲ 25 kg ಬಂದಿದ್ವಿ. ನಾವು ಯೋಚನೆ ಮಾಡ್ಕೋಬೇಕಾಗ್ತದೆ. ನಾವು ತೆಗೆದುಕೊಳ್ಳುವಂಥ ಆಹಾರ ಆಗಲಿ ಅಥವಾ ಈ ವ್ಯಸನಗಳಿಗೆ ದಾಸನಾಗೋದಾಗಲಿ, ಇದೇನಾಗ್ತದೆ, ಈ ಬೀಡಿ ಆಗಲಿ, ಸಿಗರೇಟ್ ಆಗಲಿ ಅಥವಾ ಈ ಮದ್ಯವನ್ನಾಗಲಿ ಇದನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಮೆದುಳು ಆಮೇಲೆ ನರಮಂಡಲ ಮೇಲೆ ಒತ್ತಡ ಬೀಳ್ತದೆ. ಇದೆಲ್ಲ ತಾವೆಲ್ಲ ಕೇಳ್ತಾ ಇದ್ದೀರಿ, ಓದಿದ್ದೀರಿ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಈ ಡ್ರಗ್ಸ್ ಮಾಫಿಯಾ ಇತ್ತು. ಈಗ ಮೆಲ್ಲಗೆ ನಮ್ಮಲ್ಲಿ ಕೂಡ ಕಾಲಿಡ್ತಾ ಇದೆ. ಅದಕ್ಕೆಲ್ಲ ತಮಗೆಲ್ಲರಿಗೂ ಗೊತ್ತು. ಮುಖ್ಯವಾಗಿ ನಾವು ಈಗ ಸಿಂಧನೂರನ್ನು ತೆಗೆದುಕೊಳ್ಳೋಣ. ಫಸ್ಟಿಗೆ ನಾವು ನಮ್ಮ ದೇಶ, ರಾಜ್ಯ, ಜಿಲ್ಲೆ ಅನ್ನೋದಕ್ಕಿಂತ ಫಸ್ಟಿಗೆ ನಾವು ಸಿಂಧನೂರು ತೆಗೆದುಕೊಳ್ಳೋಣ. ನಾವೆಲ್ಲರೂ ಯುವಕರು. ಮುಂದೆ ಒಂದು ಲೆಕ್ಚರರ್, ಬಟ್ ಪ್ರಾಕ್ಟಿಕಲ್ ಆಗಿ ಏನು ನೋಡಿರ್ತೀವೋ ಅದನ್ನು ನಾನು ಹೇಳಬಲ್ಲೆ. ತಾವೆಲ್ಲ ಯುವಕರು, ಯುವತಿಯರು. ನಮ್ಮ ಈ ಒಂದು ಸಮಾಜದ, ಸಿಂಧನೂರಿನ, ಜಿಲ್ಲೆಯ, ರಾಜ್ಯದ ಎಲ್ಲ ಮುಂದಿನ ಆಸ್ತಿಗಳು ತಾವು. ಆ ಕಾರಣದಿಂದ ನಾವೆಲ್ಲರೂ ಏನಾಗಬೇಕಾಗ್ತದೆ ಅಂದರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಡಬೇಕಾಗ್ತದೆ. ಫಸ್ಟಿಗೆ ನಾವು ಚೆನ್ನಾಗಿ ನಮ್ಮನ್ನು ನಾವು ಇನ್ನೊಬ್ಬರು ತೋರಿಸಿ ಅವ್ರು ಹಂಗೆ ಆ ಸಮಾಜ ಹಂಗಿದೆ, ಆ ವ್ಯವಸ್ಥೆ ಹಂಗಿದೆ ಮೊದಲಿಗೆ ಸ್ವಲ್ಪ ಎಲ್ಲ ಸುಮ್ಮನೆ ಇರ್ತೀರಾ. ಆ ಮೊಬೈಲ್ಗಳನ್ನ ಸ್ವಲ್ಪ ಯಾರಾದ್ರೂ ಇದ್ದರೆ ಆಫ್ ಮಾಡಿಟ್ಕೊಳ್ಳಿ. ಅದು ಕೂಡ ಮಾದಕ ವ್ಯಸನನೇ. ಈಗ ಮಾದಕ ವಸ್ತುಗಳ ಬಗ್ಗೆ ಸವಿಸ್ತರವಾಗಿ ತಮಗೆಲ್ಲ ಗೊತ್ತಿದೆ. ಎಲ್ಲರೂ ತಮಗೆಲ್ಲ ಹೇಳಿದರು. ಮುಖ್ಯವಾಗಿ ನಮ್ಮ ಮಾದಕ ವಸ್ತುಗಳ ಅಡಿಯಲ್ಲಿ ಬೀಡಿ, ಸಿಗರೇಟ್, ತಂಬಾಕು ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಕೊಡ್ತಾರೆ, ನಾವು ತಗೊಂತೀವಿ, ಆರಾಮಾಗ್ತೀವಿ. ಇದು ಹಂಗಲ್ಲ. ಡ್ರಗ್ಸ್ ಈಗ ಸರಾಯಿ ಜಾಸ್ತಿ ಕೊಡೋದ್ರಿಂದ ನಮಗೆ ಲಿವರ್ಗೆ ಹೊಡೆದ್ಬಿಡುತ್ತೆ. ಸಾಹೇಬ್ ಹೇಳಿದ್ರು, ಫ್ರೀ ಬಂದಂಥ ಅಂಗಗಳನ್ನು ನಾವು ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತೀವಿ ಅಂತ. ಈ ಗಾಂಜಾ, ಅಫೀಮು, ಚರಸ್ಸು, ಕನ್ನಬೀಸು, ಬ್ರೌನ್ ಶುಗರು ಇವೆಲ್ಲ ಇಲ್ಲಿ ಸಿಗಲ್ಲ. ಇಲ್ಲಿ ಲೋಕಲ್ ಗಾಂಜಾ ಸಿಗುತ್ತೆ. ನೀವೇನು ಮಾಡ್ತೀರಿ ಹುಡುಗರು ಅದನ್ನ? ಈಗ ಹೇಳಿಲ್ಲ ಸರ್, ಒಂದು ಕಪ್ಪು ಸೇದಿದ ತಕ್ಷಣ ಏನಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ನಮಗೆ ಹೀರೋಯಿಸಮ್ ಬರ್ತೈತಿ, ನಾವು ಶೂರ್ ಹಾಕೀವಿ, ನಮಗೆ ಏಕಾಗ್ರತೆ ಜಾಸ್ತಿ ಬರ್ತೈತಿ, ನಿದ್ದೆ ಬರೋಲ್ಲ, ಓದಬೇಕು ಅಂತ. ನೀವೆಲ್ಲ ಸುಳ್ಳು. ನೀವು ಪರೀಕ್ಷೆ ಟೈಮ್ನಲ್ಲಿ ಇವೆಲ್ಲ ಸುಳ್ಳು. ನಿಮ್ಮ ತಲೆ ಬರ್ತಕ್ಕಂಥ ವಿಚಾರಗಳು ಸುಳ್ಳು. ಅವಕ್ಕೆ ಯಾವ ಆಧಾರ ಇರೋಲ್ಲ. ಒಂದು ಪಪ್ ಸಿಗರೇಟ್ ಸೇದಿದ್ರೆ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತದೆ ಅಂತ ನಾವು ಕಾಲೇಜಿಗಿದ್ದಾಗ ಹೇಳೋರು. ಅವೆಲ್ಲ ಸುಳ್ಳು. ಅವು ಹೇಳ್ದಂಗೆ ಕೇಳಕ್ಕಿಂತ ಸಿಗರೇಟ್ ಸೇದೋದು, ಗಾಂಜಾ ಸೇದೋದು ಕಲ್ತ್ಬಿಟ್ರೆ ಹಾಳಾಗೋದ್ರು. ಈ ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ,
ಪ್ರತಿಯೊಂದು ಸಿಗರೇಟಿಗೂ ನಿಮಗೆ ಒಂದು 10 ರಿಂದ 15 ನಿಮಿಷ ನಿಮ್ಮದು ಆಯುಷ್ ಕಮ್ಮಿ ಆಗುತ್ತೆ. ನಿಮ್ಮ ಆರೋಗ್ಯ ಸ್ಥಿತಿ ಆಸ್ ಇಟ್ ಈಸ್ ಇದ್ರ ಹಂಗಾಗಲ್ಲ. ಸಿಗರೇಟ್ ಸೇರಿಯಿಂದ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ, ಬ್ಲಡ್ ಕ್ಯಾನ್ಸರ್ ಬರುತ್ತೆ, 64,000 ಕೆಮಿಕಲ್ಸ್ ನಿಮ್ಮ ಹೊಟ್ಟೆಯೊಳಗೆ ಹೋಗ್ತವೆ. ನಿಮಗೆ ಸಾಯಬಳೆಲ್ಲ ಇಂಪಾರ್ಟೆಂಟ್ ಆಗ್ತದೆ, ನಪುಸಂಕತನವಾಗ್ತದೆ ಗಂಡಸರಾಗಳೆಲ್ಲ ನೀವು. ಆದ್ದರಿಂದ ಯಾರು ಸಿಗರೇಟ್ ಸೇರಿಸ್ಬೇಡ್ರಿ, ಬೀಡಿ ಸೇರಿಸ್ಬೇಡ್ರಿ, ಸರಾಯಿ ಕುಡಿಬೇಡ್ರಿ, ಇನ್ನೇನು ಚರಸ್ಸು ಗಾಂಜಾ ಹೋಗಲೇಬೇಡ್ರಿ. ನಿಮ್ದೇನು ಕೆಲಸ ಈ ಡಿಗ್ರಿ ಫೈನಲ್ ಇಯರ್ ಹುಡುಗ ಅಂತ ನಿಮ್ಮ ಮುಖ್ಯ ಗುರುಗಳು ಹೇಳಿದರು. ನೆಕ್ಸ್ಟ್ ನೀವೇನು ಮಾಡಬೇಕು, ನಿಮ್ಮ ಡಿಗ್ರಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ನಿಮ್ಮ ಜೀವನದ ಭವಿಷ್ಯವನ್ನು ಕಂಡ್ಕೋಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರಬೇಕು. ಈಗ ಸಿಗರೇಟ್ ಆವಾಗ ನಿಮಗೆ ಜಾಬ್ ಸಿಗಲ್ಲ. ಇಂಥವು 108 ಆ್ಯಂಟಿಸಿಡೆಂಟ್ಸ್ ಆಗ್ತಾ ಹೋಗ್ತವೆ ಲೈಫ್ನಲ್ಲಿ. ಆದ್ದರಿಂದ ನಿಮ್ಮ ಕೆಲಸ ಏನು, ವಿದ್ಯಾರ್ಥಿಗಳ ಕೆಲಸ ಏನು, ಓದೋದು ಓದೋದು ಓದೋದು. ನಿಮ್ಮ ಗುರುಗಳ ಮಾತು ಕೇಳಬೇಕು, ಯಾರನ್ನೂ ಟೀಕಾ ಮಾಡೋದಲ್ಲ. ಕಾಲೇಜಲ್ಲಿ ನನಗೆ ಭಾಳ 21 ವರ್ಷ ಇರುತ್ತೆ, ನಿಮ್ಮಟ್ಟಿಗೆ ನೀವೇ ತಿಳ್ಕೊಂಡಿರ್ತೀರಿ, ನನಗೆ ಭಾಳ ಬುದ್ಧಿವಂತ, ಈ ಜಗತ್ತ ನಮ್ಗೆ ಗೊತ್ತಾಗ್ತದೆ, ನನಗೆ ಎಲ್ಲ ನಾನು ಬಲ್ಲೆ ಅಂತ ಮೂರ್ತನ ಇರ್ತದೆ ನಿಮ್ಮ ಹತ್ರ. ಆ ಮೂರ್ತನ ಬಿಡಬೇಕು. ಗುರುಗಳು ತಂದೆ ತಾಯಿಗಳು ದೇವ್ರ ಸಮಾನ, ಅವ್ರ ಮಾತು ಕೇಳಬೇಕು. ಅವರು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ದುಶ್ಮನಿ ಇರಲ್ಲ, ಏನಿರಲ್ಲ, ಅವ್ರು ಹೇಳೋದೆಲ್ಲ ಕರೆಕ್ಟೇ, ಯಾವುದೂ ತಪ್ಪಿರಲ್ಲ. ಆದ್ದರಿಂದ ಗುರುಗಳನ್ನ ದೇವ್ರಿಗೆ ಹೋಲಿಸ್ತಾರೆ. ತಂದೆ ತಾಯಿಗಳು ದೇವರೇ, ಅವ್ರಿಗೆ ತೊಂದರೆ ಕೊಡಬಾರ್ದು. ನೀವು ಡ್ರಗ್ಸ್ ತಗೊಳ್ಳೋದು, ಸರಾಯಿ ಕುಡಿಯೋದು, ಗುಟ್ಕಾ, ಕಿಂಗ್ ಸಿಗರೇಟ್ ಸೇದೋದು, ನಾ ಭಾಳ ಜನ ನೋಡಿ, ನಿಮ್ಮ ಮಗ ನೆನಪದವ್ರು ಸಿಗರೇಟ್ ಸೇದೋದು, ಇದು ಗುಟ್ಕಾ ತಿನ್ನೋದು, ನಾನು ಸೆರೆ ಕುಡಿಯೋದು ನೋಡೀನಿ. ಇಲ್ಲೇ ಇದ್ದೀನಿ ಸರ್ಕ್ಯೂಟ್ ಹೌಸ್ನಾಗ, ದಿನ ಬೆಳಗ್ಗೆ ಸಾಯಂಕಾಲ ಇಲ್ಲಿ ಅಡ್ಡಾಡ್ತಿರ್ತೀನಿ. ನೀವು ಕ್ರಿಕೆಟ್ ಆಡೋದು ನೋಡೀನಿ, ನೀವು ಕಾಲೇಜಿಗೆ ಬರೋದು ನೋಡೀನಿ. ಭಾಳ ಜನ ನನಗೆ ಪರಿಚಯ ಹೋದ್ರೆ ಮಕ್ಕ ಪರಿಚಯ ನೋಡೀನಿ. ಅಂತೆಲ್ಲ ಮಾಡಬಾರ್ದು. ಈಗ ಏನಾಗುತ್ತೆ, ನೀವು ಮಾದಕ ವಸ್ತು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಗೌರವ ಕಮ್ಮಿ ಆಗುತ್ತೆ, ಸಂಸ್ಕಾರ ಕಮ್ಮಿ ಆಗುತ್ತೆ. ಸಂಸ್ಕಾರ ಕಮ್ಮಿ ಆದಮೇಲೆ ಏನಾಗುತ್ತೆ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗುರುಗಳು